ಚುನಾವಣೆ ನಡೆಸಲೇಬೇಕಿದೆ, ಬೇರೆ ಆಯ್ಕೆ ಸರ್ಕಾರದ ಮುಂದೆ ಇಲ್ಲ. ಏನ್ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ನನಗೆ ಇವತ್ತಿನ ಬೆಳವಣಿಗೆಗಳು ನೋಡಿದಾಗ, ಚುನಾವಣಾ ಆಯೋಗದ ಕಾನ್ಫಿಡೆನ್ಸ್ ನೋಡಿದಾಗ ಚುನಾವಣೆ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಆದ್ರೆ ವಾಸ್ತವವಾಗಿ ತೆರೆಮರೆಯಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳು, ರಾಜಕೀಯ ಪಕ್ಷಗಳ ಲೆಕ್ಕಾಚಾರಗಳು, ಇವುಗಳನ್ನೆಲ್ಲ ಗಮನಿಸಿದಾಗ ಜಿಬಿಎಗೆ ಈಗಲೂ ಚುನಾವಣೆ ನಡೆಯೋದು ಅನುಮಾನ ಅನ್ಸುತ್ತೆ. ಜಿಬಿಎ ವ್ಯಾಪ್ತಿಯಲ್ಲಿ ಬರುವಂತಹ 5 ಮಹಾನಗರ ಪಾಲಿಕೆಗಳ 369 ವಾರ್ಡ್ಗಳ ಚುನಾವಣೆ, ಅದು ನನಗೇನೋ ಅನುಮಾನ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಯವರೆಗೆ ನಡ್ಕೊಂಡು ಬಂದಂತ ಒಂದು ಬೆಳವಣಿಗೆಗಳನ್ನ ಗಮನಿಸಿದಾಗ ಯಾರಿಗೂ ಕೂಡ ಈ ಮಹಾನಗರ ಪಾಲಿಕೆಗಳ ಚುನಾವಣೆ ಬೇಕಾಗಿಯೇ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ತೆರೆಮರೆಯಲ್ಲಿ ಆಯ್ಕೆಯಾಗಿರುವಂತಹ ಶಾಸಕರು ಮತ್ತು ರಾಜಕೀಯ ಪಕ್ಷಗಳು, ಅವರುಗಳಿಗೆ ಈ ಚುನಾವಣೆ ಬೇಕಾಗಿಲ್ಲ. ಹೀಗಾಗಿ ಈಗಿರುವಂತ ಪ್ರಕಟ ಆಗಿರುವಂತಹ ವಾರ್ಡ್ ಮೀಸಲಾತಿ ಇದೆ, ಮತ್ತೆ ವಾರ್ಡ್ಗಳ ಮರು ವಿಂಗಡಣೆ ಇತ್ಯಾದಿ ಯಾವುದೋ ಒಂದು ಅಂಶವನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದಕ್ಕೆ ತಡೆಯಾಜ್ಞೆ ತರುವಂತ ಪ್ರಯತ್ನಗಳನ್ನ ಮಾಡೇ ಮಾಡ್ತಾರೆ ಅನ್ನುವಂತ ನನ್ನೊಂದು ಗಟ್ ಫೀಲಿಂಗ್. ಹಾಗಾಗಿ ಇದಕ್ಕೆ ಚುನಾವಣೆ ನಡೆಯೋಲ್ಲ ಅಂತ ಈಗಿರೋ ಲೆಕ್ಕಾಚಾರದ ಪ್ರಕಾರ ಸೆಪ್ಟೆಂಬರ್ 30 ಚುನಾವಣೆ ಮುಂದೂಡೋದಕ್ಕೆ ಅವಕಾಶ ಕೇಳಿತ್ತು ರಾಜ್ಯ ಸರ್ಕಾರ. ಮಳೆಗಾಲ ಇದೆ, ಶಾಲಾ ಕಾಲೇಜುಗಳು ಪರೀಕ್ಷೆಗಳಿದಾವೆ. ಅದಲ್ಲದೆ ಜೊತೆನಲ್ಲಿ SIR ಮತ್ತೆ ಜಾತಿವಾರು ಜನಗಣತಿ ನಡೀತಾ ಇದೆ. ಟೋಟಲ್ ಬೆಂಗಳೂರಿನಲ್ಲಿ 26,616 ಮಂದಿ ಸಿಬ್ಬಂದಿ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ಚುನಾವಣೆ ನಡೆಸುವಂತದ್ದು ಒಂದು ದೊಡ್ಡ ಟಾಸ್ಕ್, ಹರಿಕೇನ್ ಟಾಸ್ಕ್ ಅನ್ನೋ ರೀತಿಯಲ್ಲಿದೆ. ಹಾಗಾಗಿ ನಮಗೆ ಸೆಪ್ಟೆಂಬರ್ 30ರವರೆಗೆ ಕಾಲಾವಕಾಶ ಕೊಡಬೇಕು ಅಂತ ಚುನಾವಣಾ ಆಯೋಗ ಕೇಳಿತ್ತು. ಚುನಾವಣಾ ಆಯೋಗ ಕೂಡ ಸುಪ್ರೀಂ ಕೋರ್ಟ್ ಮುಂದೆ ರಾಜ್ಯ ಸರ್ಕಾರದ ವಾದವನ್ನ ಪ್ರೆಸೆಂಟ್ ಮಾಡ್ತು. ಆದ್ರೆ ಸುಪ್ರೀಂ ಕೋರ್ಟ್ ಅದನ್ನೆಲ್ಲ ತಿರಸ್ಕಾರ ಮಾಡಿ ಜೂನ್ 30ರೊಳಗಡೆ ಚುನಾವಣೆ ನಡೆಸಲೇಬೇಕು ಅನ್ನುವಂತ ಆದೇಶ ಕೊಟ್ಟಿದೆ. ಚುನಾವಣೆ ನಡೆಸದೆ ಹೋದ್ರೆ ಖಂಡಿತವಾಗಿಯೂ ನ್ಯಾಯಾಂಗ ನಿಂದನೆ ಆಗುತ್ತೆ. ರಾಜ್ಯ ಸರ್ಕಾರ ಅಥವಾ ಅದಕ್ಕೆ ಸಂಬಂಧಪಟ್ಟ ಚುನಾವಣಾ ಆಯೋಗ ಕಟಕಟೆಯಲ್ಲಿ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಈ ಎಲ್ಲ ಪ್ರಕ್ರಿಯೆಗಳನ್ನ ನೋಡಿದಾಗ ಚುನಾವಣೆ ನಡೀಲೇಬೇಕು ಅನ್ನುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಇದಕ್ಕೆ ವ್ಯತಿರಿಕ್ತವಾಗಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯಲ್ಲಿ ಈಗ ನೀವು 50% ಮಹಿಳಾ ಮೀಸಲಾತಿಯನ್ನ ಕೊಟ್ಟಿದ್ದೀರಿ. ಈ ವಾರ್ಡ್ಗಳ ಮೀಸಲಾತಿ ಸಮಯದಲ್ಲಿ ಬೌಂಡ್ರಿ ಬಗ್ಗೆ ಸಿಕ್ಕಾಪಟ್ಟೆ ಡಿಸ್ಪ್ಯೂಟ್ ಇದೆ. ಇದನ್ನ ಯಾವುದನ್ನೋ ಒಂದನ್ನ ಇಟ್ಕೊಂಡು ಹೋಗಿ ನ್ಯಾಯಾಲಯದ ಮುಂದೆ ತಡೆಯಾಜ್ಞೆ ತರುವ ಸಾಧ್ಯತೆಗಳೇ ಹೆಚ್ಚಾಗಿದೆ. ಆ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾನೆ ಇದಾವೆ. ಅದ್ರಲ್ಲಿ ಯಾವ ಪಕ್ಷ ಈ ಪಕ್ಷ ಅಂತ ಏನೂ ಇಲ್ಲ. ಆಮೇಲೆ ಚುನಾವಣೆ ಮಂಜುಳ, ಈಗ ಆಡಳಿತಾರೂಢ ಕಾಂಗ್ರೆಸ್ಸಿಗೂ ಈ ಚುನಾವಣೆ ಬೇಡ, ಬಿಜೆಪಿಯವರಿಗೂ ಬೇಡ, JDS ಅಂತೂ ಚುನಾವಣೆಗೆ ಇಲ್ಲ ಯಾರು ಕೂಡ. ಅಂದ್ರೆ ತಯಾರಿ ನಡೀತಾ ಇದೆ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ರೀತಿಯಲ್ಲಿ ತಯಾರಿಗಳಂತೂ ಮಾಡ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಕಾಂಗ್ರೆಸ್ಸಿನಲ್ಲಿ ಬೆಂಗಳೂರಿನಲ್ಲಿರುವಂತಹ ಮೂಲ ಸೌಕರ್ಯ ಸಮಸ್ಯೆಗಳು ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇದೆ. ಮೊನ್ನೆ ಬಂದ ಮೊದಲ ಮಳೆಗೆ ಬೆಂಗಳೂರಿನ ಸ್ಥಿತಿ ಅಯೋಮಯ ಆಗಿತ್ತು. ಹಲವಾರು ರಸ್ತೆಗಳು, ಟ್ರಾಫಿಕ್ ಸಮಸ್ಯೆ ಇತ್ಯಾದಿ ಹಲವಾರು ಸಮಸ್ಯೆಗಳಿದ್ದಾವೆ. ಈ ಎಲ್ಲ ಸಮಸ್ಯೆಗಳಿಗೆ ಜನ ತೀವ್ರ ಸ್ವರೂಪವಾದ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚುನಾವಣೆಯಲ್ಲಿ ಇದು ತಮಗೆ ನೆಗೆಟಿವ್ ಆಗ್ಬೋದು ಅನ್ನೋದು ಒಂದು ಆಡಳಿತಾತ್ಮಕವಾದಂತ ಕಾರಣ. ಇನ್ನು ರಾಜಕೀಯ ಕಾರಣಕ್ಕೆ ಹೋಗೋದಾದ್ರೆ ಅಧಿಕಾರ ಹಂಚಿಕೆ ಗೊಂದಲ, ಮಂತ್ರಿಮಂಡಲ ವಿಸ್ತರಣೆಯ ಲೆಕ್ಕಾಚಾರ, ಕಾರ್ಯಕರ್ತರಿಗೆ ನಿಗಮ ಮಂಡಳಿಗಳಲ್ಲಿ ಅವಕಾಶ ಕೊಟ್ಟಿಲ್ಲ, ಈ ರೀತಿಯಾದಂತ ಎಲ್ಲ ಅಪಸ್ವರಗಳು ಕೇಳಿವೆ. ಇಂತಹ ಸಮಯದಲ್ಲಿ ನಾವು ಚುನಾವಣೆಗೆ ಹೋದ್ರೆ ಈ ಚುನಾವಣೆಯಲ್ಲಿ ನಮ್ಮ ವಿರುದ್ಧ ಮತ ಬರ್ಬೋದು ಅನ್ನುವಂತ ಒಂದು ಆತಂಕ, ಭಯ ಆಡಳಿತಾರೂಢ ಕಾಂಗ್ರೆಸ್ಸಿಗೆ ಕಾಡ್ತಾ ಇದೆ. ಇನ್ನು ಬಿಜೆಪಿ ಈ ಇತ್ತೀಚಿನ ಚುನಾವಣೆಗಳಲ್ಲಿ ಅವರ ಉತ್ಸಾಹ ಇಮ್ಮಡಿಯಾಗಿದ್ರೂ ಕೂಡ ಬೆಂಗಳೂರಿಗೆ ಗಮನಿಸಿದಾಗ ಇಲ್ಲಿನ ನಾಯಕತ್ವದ ಬಿಕ್ಕಟ್ಟು. ಈಗ ನೋಡಿ, ಬೆಂಗಳೂರಿನ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಅರವಿಂದ ಲಿಂಬಾವಳಿ ಅವರು ಪಕ್ಷದ ಅಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧ ದೊಡ್ಡ ಸಮರವನ್ನೇ ಸಾರಿದ್ದಾರೆ. ಅದರ ಪಕ್ಕದಲ್ಲೇ ಇರುವಂತಹ CV ರಾಮನ್ ನಗರ ಕ್ಷೇತ್ರ ರಘು ಅವರು ಕೂಡ ಅರವಿಂದ್ ಲಿಂಬಾವಳಿ ಅವರ ಜೊತೆ ಕೈ ಜೋಡಿಸಿದ್ದಾರೆ. ದಾಸರಹಳ್ಳಿಯಲ್ಲಿರುವಂತಹ ಬಿಜೆಪಿಯ ಶಾಸಕರಾದ ಮುನಿರಾಜು ಅವರು ಕೂಡ ಆ ಲೆಕ್ಕಾಚಾರದಲ್ಲೇ ಇದ್ದಾರೆ. ಇನ್ನು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ಯಲಹಂಕ ಕ್ಷೇತ್ರದ ಶಾಸಕ SR ವಿಶ್ವನಾಥ್, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ M ಶ್ರೀನಿವಾಸ್, ಇವರ ನಡುವಿನ ಸಂಘರ್ಷ ದೊಡ್ಡ ಪ್ರಮಾಣದಲ್ಲಿದೆ. ಹಾಗೆ ಬಿಜೆಪಿಯಿಂದ ಆಯ್ಕೆಯಾಗಿರುವಂತಹ SD ಸೋಮಶೇಖರ್ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಮುನಿರತ್ನ ಯಶವಂತಪುರ ಕ್ಷೇತ್ರದ ಶಾಸಕ ಮುನಿರತ್ನ ಅವರ ವಿರುದ್ಧ ದೊಡ್ಡ ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನು ಇದರ ನಡುವೆ ತಮ್ಮದೇ ಆದಂತಹ ಒಂದು ವರ್ಚಸ್ಸು ಮೂಡಿಸ್ಕೊಳ್ಳಿಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಅವರು ಪ್ರಯತ್ನ ಪಡ್ತಿದ್ದಾರೆ. ನನಗೆ ಇದು ಯಾವುದು ಲೆಕ್ಕ ಬೇಡ, ತಟಸ್ಥವಾಗಿರ್ತೀನಿ ಅಂತ ಚಿಕ್ಕಪೇಟೆ ಕ್ಷೇತ್ರದ ಶಾಸಕ ಉದಯ್ ಗೌಡಾಚಾರ್ ಅವರು, ಬಸವನಗುಡಿ ಕ್ಷೇತ್ರದ ಶಾಸಕ ರವಿ ಸುಬ್ರಹ್ಮಣ್ಯ ಅವರು ಈ ರೀತಿ ಇದ್ದಾರೆ. ವಿಜೇಂದ್ರ ಅವ್ರ ಜೊತೆ ಗುರುತಿಸ್ಕೊಂಡಿರುವಂತವ್ರು ಜಯನಗರ ಕ್ಷೇತ್ರದ ಶಾಸಕ, ಯಲಹಂಕ ಕ್ಷೇತ್ರದ ಶಾಸಕ, ಹೀಗೆ ಕೆಲವರು ಬಿಟ್ರೆ ಉಳಿದಂತವ್ರೆಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಬಿಜೆಪಿ ಒಡೆದ ಮನೆ ಆಗಿದೆ. ಇನ್ನ JDS ಲೆಕ್ಕಾಚಾರಕ್ಕೆ ಬಂದಾಗ JDS ಬೆಂಗಳೂರು ಪಶ್ಚಿಮ ಮಹಾನಗರ ಪಾಲಿಕೆಯಲ್ಲಿ ಒಂದಷ್ಟು ಪ್ರಾಬಲ್ಯ, ಆನಂತರ ದಕ್ಷಿಣ ಭಾಗದಲ್ಲಿ ಒಂದಷ್ಟು ಬಿಟ್ರೆ ಉಳಿದಂತ ಕಡೆ JDS ಅಂತಹ ಹೇಳ್ಕೊಳ್ಳೋ ರೀತಿಯಲ್ಲಿ ಪ್ರಬಲವಾಗಿಲ್ಲ. ಹಾಗಾಗಿ
ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ಳುವಂಥದ್ದು ಅನಿವಾರ್ಯ ಆಗಿದೆ. ಈ ಮೈತ್ರಿ ಮಾಡ್ಕೊಳ್ಳೋ ವಿಚಾರದಲ್ಲಿ ಈಗಾಗಲೇ ವಿಧಾನ ಪರಿಷತ್ತಿನ ಅಭ್ಯರ್ಥಿಗಳ ಆಯ್ಕೆ ಕುರಿತಂತೆ ಗೊಂದಲ ನಡೀತಾ ಇದೆ. ಬೆಂಗಳೂರಿನಲ್ಲಿ ಬಿಜೆಪಿ ಅವರು ಎಷ್ಟು ಸೀಟ್ ಕೊಡ್ತಾರೆ, ಈ ರೀತಿಯಾದಂತಹ ಲೆಕ್ಕಾಚಾರಗಳು ತೆರೆಮರೆಯಲ್ಲಿ ನಡೀತಾ ಇದೆ. ಹಾಗಾಗಿ ಯಾರಿಗೂ ಈ ಚುನಾವಣೆ ಬೇಡ. ಇನ್ನು ಶಾಸಕರಿದಾರಲ್ಲ, ಶಾಸಕರಿಗಂತೂ ಯಾವುದೇ ಕಾರಣಕ್ಕೂ ಈ ಚುನಾವಣೆ ಬೇಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ಳುವಂತ ಸಮಯದಲ್ಲಿ ಅಲ್ಲಿನ ಮಹಾನಗರ ಪಾಲಿಕೆಯ ಸದಸ್ಯರ ಮಾತೆ ಪ್ರಮುಖ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸಂವಿಧಾನದ 74ನೇ ತಿದ್ದುಪಡಿ ಪ್ರಕಾರ ಸ್ಥಳೀಯ ಸಂಸ್ಥೆಗಳಿಗೆ ಅತ್ಯಂತ ಹೆಚ್ಚಿನ ಅಧಿಕಾರ ಇದೆ. ಹಾಗಾಗಿ ಇಲ್ಲಿನ ಮಹಾನಗರ ಪಾಲಿಕೆಯ ಸದಸ್ಯರು ಯಾರಾಗ್ತಾರೆ ಅವರು ಶಾಸಕರಿಗಿಂತ ಹೆಚ್ಚು ಪ್ರಬಲರಾಗಿರ್ತಾರೆ. ಅಭಿವೃದ್ಧಿ ಯೋಜನೆಗೆ ಬಿಡುಗಡೆಯಾಗುವಂತ ಹಣ ವಾರ್ಡ್ ವಿನಿಯೋಗ ಆಗುತ್ತೆ. ಶಾಸಕರಿಗೆ ಪಾಲಿಕೆಯ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಕುಳಿತುಕೊಂಡು ಮಾರ್ಗದರ್ಶನ ಮಾಡೋದು ಬಿಟ್ರೆ ಬೇರೆ ಯಾವುದೇ ಕೆಲಸ ಇರಲ್ಲ. ಅಭಿವೃದ್ಧಿಗೆ ಬಿಡುಗಡೆ ಮಾಡುವಂತ ಅನುದಾನದಲ್ಲಿ ಸಂಪೂರ್ಣ ಪ್ರಾಬಲ್ಯ ಮಹಾನಗರ ಪಾಲಿಕೆಯ ಸದಸ್ಯರಿಗೆ ಸೇರುತ್ತೆ. ಶಾಸಕರು ಕೇವಲ ತಮ್ಮ ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿಗೆ ಮಾತ್ರ ಸೀಮಿತರಾಗಬೇಕಾಗುತ್ತೆ. ಹಾಗಾಗಿ ಬೆಂಗಳೂರಿನ ಯಾವುದೇ ಪಕ್ಷದ ಶಾಸಕರು ಕೂಡ ಈ ಚುನಾವಣೆ ನಡೆಯೋದು ಬೇಕಾಗಿಲ್ಲ, ಬಿಬಿಎಂಪಿ ಅಥವಾ ಈಗಿನ ಗ್ರೇಟರ್ ಬೆಂಗಳೂರು. ಹಾಗಾಗಿ ಒಂದು ದಶಕ ಕಳೆದ್ರು ಕೂಡ ಈ ಚುನಾವಣೆ ನಡಲಿಕ್ಕೆ ಯಾರೂ ಕೂಡ ಸಿದ್ಧ ಇರಲಿಲ್ಲ. ಅದೇ ಕಾರಣಕ್ಕಾಗಿ ನೂರಿದ್ದಂತ ವಾರ್ಡ್ ಅನ್ನ 200 ಮಾಡಿದ್ರು. ಈಗ ಅದನ್ನ ವಿಭಜನೆ ಮಾಡಿದ್ದಾರೆ ಮಂಜುಳಾ. ಈಗ ಆದ್ರೆ ಒಂದ್ ಅನಿವಾರ್ಯ ಸ್ಥಿತಿಯಲ್ಲಿ ಇದೆಯಾ ಅಂತ ಹೈಕೋರ್ಟ್ 2020ರಲ್ಲಿ ಚುನಾವಣೆ ನಡೆಸಿ ಅಂತಂತೂ ನಂತರ ನೀವೇ ಹೇಳ್ದಂಗೆ ಅನೇಕ ಅರ್ಜಿಗಳು, ಬೇರೆ ಬೇರೆ ಜಿಬಿಎ, ವಾರ್ಡ್ ವಾರು ವಿಂಗಡಣೆ, ಮತದಾರರ ಪಟ್ಟಿ ಈ ತರದೆಲ್ಲವೂ ನಡ್ಕೊಂಡ್ ಬಂತು. ಆದ್ರೆ ಅಂತಿಮವಾಗಿ ನೀವು ಜೂನ್ 30ರೊಳಗೆ ನಡೆಸಿ ಅಂತ ಹೇಳಿರೋದ್ರಿಂದ ಬೇರೆ ಆಯ್ಕೆಗಳು ಇಲ್ವಾ ಸರ್ಕಾರದ ಮುಂದೆ? ಸುಪ್ರೀಂ ಕೋರ್ಟೇ ಅದರ ಬಗ್ಗೆ ಸೂಚನೆ ಕೊಟ್ಟಿರೋದ್ರಿಂದ, ಮತ್ತೆ ಇವತ್ತು ಮಹೇಶ್ವರ್ ರಾವ್ ಹೇಳ್ತಾ ಇದ್ರು ಮತದಾರ ಪಟ್ಟಿ ಅಂತಿಮ ಆಗಿದೆ, BLOಗಳು ಮತ್ತು ಬೇರೆ ಬೇರೆದನ್ನ ನಾವು ಸಿದ್ಧತೆ ಮಾಡ್ಕೋತೀವಿ ಆಯೋಗ ಹೇಳಿದಂತೆ ಅಂತ. ಒಂದ್ ಕಡೆಯಲ್ಲಿ ಅನಿವಾರ್ಯ ಸ್ಥಿತಿಯಲ್ಲಿ ಸರ್ಕಾರ ಸಿದ್ಧತೆಯನ್ನ ಪ್ಲಾನ್ ಬಿ ಆಗಿ ರೆಡಿ ಮಾಡ್ಕೊಳ್ತಿದ್ಯಾ? ಇದು ನಮ್ಗೆ ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ಇದು ನ್ಯಾಯಾಲಯದ ಆದೇಶ ಏನಿದೆ ಅದು ತೂಗು ಕತ್ತಿ, ಯಾವುದೇ ಕ್ಷಣದಲ್ಲಿ ಏನಾದ್ರೂ ಆಗ್ಬೋದು. ಹಾಗಾದ್ರೆ ಈಗ ಸರ್ಕಾರ ಮುಂದೂಡ್ಲಿಕ್ಕೆ ಚುನಾವಣೆ ಮುಂದೂಡ್ಲಿಕ್ಕೆ ತನ್ನ ಬತ್ತಳಿಕೆಯಲ್ಲಿ ಯಾವ್ಯಾವ ಅಸ್ತ್ರಗಳಿತ್ತು ಎಲ್ಲ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತು. ಇನ್ನು ಯಾವ ಅಸ್ತ್ರನೂ ಕೂಡ ಸರ್ಕಾರದ ಮುಂದೆ ಇಲ್ಲ. ಚುನಾವಣೆ ನಡೆಸಬೇಕಾಗಿರೋದು ಅನಿವಾರ್ಯ, ಚುನಾವಣಾ ಆಯೋಗ ಹೇಳಿದಂತೆ ಕೇಳಲೇಬೇಕಾಗುತ್ತೆ. ಆದ್ರೆ ಇಲ್ಲಿ ಚುನಾವಣೆ ನಡೆಸೋದು ರಾಜ್ಯ ಚುನಾವಣಾ ಆಯೋಗ. ಈಗ ಪ್ರಮುಖವಾಗಿ ಅವ್ರಿಗೆ ಅಡ್ಡಿ ಆಗ್ತಾ ಇರೋದು ಜನಗಣತಿ ಜೊತೆಯಾಗಿ ಬರುವಂತ SIR. ಇವುಗಳಿಂದಾಗಿ ಚುನಾವಣೆಯ ಪ್ರಕ್ರಿಯೆಗೆ ಅಡ್ಡಿ ಆಗುತ್ತೆ ಅನ್ನುವಂತ ಒಂದು ಕಾರಣವನ್ನ ಮುಂದೊಡ್ಡಿ ಸೆಪ್ಟೆಂಬರ್ 30ರವರೆಗೆ ಚುನಾವಣೆಯನ್ನ ಮುಂದೂಡುವಂತ ಪ್ರಯತ್ನ ಮಾಡ್ತು. ಅದು ಸಾಧ್ಯ ಆಗಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ನ ಆದೇಶ ಸ್ಪಷ್ಟವಾಗಿದೆ, ಜೂನ್ 30ರೊಳಗಡೆ ಚುನಾವಣೆ ಮಾಡ್ಲೇಬೇಕು ಅಂತ. ಹಾಗಾಗಿಯೇ ಚುನಾವಣಾ ಆಯೋಗ ಇಲ್ಲಿ ಕೂಡ ಅಲ್ಲಿ ಸರ್ಕಾರದಿಂದ ನೇಮಕ ಆಗಿರುವಂತ ರಾಜ್ಯ ಚುನಾವಣಾ ಆಯೋಗ ಇಲ್ಲಿ ಸರ್ಕಾರನೂ ಬಿಡೋದಕ್ಕಾಗಲ್ಲ, ಹತ್ ಕಡೆ ಕೋರ್ಟ್ ಆದೇಶನು ಪಾಲನೆ ಮಾಡದೇ ಇರೋ ರೀತಿಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅದು ಒಂದು ರೀತಿಯಲ್ಲಿ ಎರಡು ಅಲಗಿನ ಮೇಲೆ ನಡೆಯುವ ಕತ್ತಿಯ ಮೇಲೆ ನಡೆಯುವಂತ ನಡಿಗೆಯನ್ನ ಮಾಡಿದೆ. ಹಾಗಾಗಿ ಇವತ್ತಿನ ಚುನಾವಣಾ ಆಯುಕ್ತರು ಹೇಳಿರೋದು 14ರಿಂದ 24ರೊಳಗಡೆ ನಾವು ವೇಳಾಪಟ್ಟಿ ಪ್ರಕಟ ಮಾಡ್ತೀವಿ ಅಂತ. ಅಂದ್ರೆ ಒಂದ್ ರೀತಿ ಫೇಸ್ ಸೇವಿಂಗ್ ಅನ್ನೋದ್ರಲ್ಲಿ ಕೋರ್ಟ್ ಮುಂದೆ ಕೂಡ ಹೇಳಿದಾಗ ನಾನು ಆಲ್ರೆಡಿ ಹೇಳಿದೀನಿ ಅಂತ. ರಾಜ್ಯ ಸರ್ಕಾರ ಕೇಳ್ಬೋದು, ಇಲ್ಲ ನೀವು ಹೇಳಿದಾಗ ನಾನು ಇನ್ನು ಡೇಟ್ ಅನ್ನು ಅನೌನ್ಸ್ ಮಾಡಿಲ್ಲ, ನೋಡೋಣ ಕಾದ್ ನೋಡುವಂತ ತಂತ್ರ. ಈ ರೀತಿಯಾದಂತಹ ಒಂದು ಯೋಜಿತ ಲೆಕ್ಕಾಚಾರವನ್ನ ಚುನಾವಣಾ ಆಯೋಗ ಮಾಡಿದೆ. ಇದರ ನಡುವೆ ತೆರೆಮರೆಯಲ್ಲಿ ನಡೀತಾ ಇರುವಂತದ್ದು ವಾರ್ಡ್ವಾರು ಮೀಸಲಾತಿ ಮತ್ತೆ ವಾರ್ಡ್ನ ಗಡಿ ಪ್ರದೇಶ ಇದೆಯಲ್ಲ ಪುನರ್ವಿಂಗಡಣೆ, ಅದರ ವಿರುದ್ಧ ನ್ಯಾಯಾಲಯಕ್ಕೆ ಹೋಗುವಂತ ಅರ್ಜಿಗಳು. ಈಗಾಗಲೇ ಸುಮಾರಷ್ಟು ಅರ್ಜಿಗಳು ನಂಗೆ ಗೊತ್ತಿರೋ ಪ್ರಕಾರದಲ್ಲಿ ಪ್ರಿಪೇರ್ ಆಗ್ತಿದ್ದಾವೆ. ಸದ್ಯದಲ್ಲೇ ಅದು ನ್ಯಾಯಾಲಯದ ಮುಂದೆ ಹೋಗಿ ಚುನಾವಣಾ ಪ್ರಕ್ರಿಯೆಗೆ ತಡೆ ತರುವಂತ ಪ್ರಯತ್ನ. ಯಾಕೆಂದ್ರೆ ಮಂಜುಳಾ, ಒಂದು ಸಲ ಕ್ಯಾಲೆಂಡರ್ ಆಫ್ ಇವೆಂಟ್ ಅನ್ನ ಅನೌನ್ಸ್ ಮಾಡಿದ್ರೆ ಯಾವುದೇ ಕೋರ್ಟ್ ಕೂಡ ಅದಕ್ಕೆ ತಡೆ ನೀಡೋಲ್ಲ. ಹಾಗಾಗಿಯೇ ಚುನಾವಣಾ ಆಯೋಗ ಇವತ್ತು ಲೆಕ್ಕಾಚಾರದ ಪ್ರಕಾರ ಇವತ್ತು ಕ್ಯಾಲೆಂಡರ್ ಆಫ್ ಇವೆಂಟ್ ಅನ್ನ ಅನೌನ್ಸ್ ಮಾಡಬೇಕಾಗಿತ್ತು. ಯಾಕೆಂದ್ರೆ ನೀವು ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿ ನೀವು ಆಗ್ಲೇ ಪ್ರಕಟ ಮಾಡಿದ್ರೆ ಅಬ್ಜೆಕ್ಷನ್ ಕಾಲ್ ನಡೀತಾ ಇರುತ್ತೆ. ಅಂದ್ರೆ ಮತದಾನಕ್ಕೆ ಇನ್ನು 1 ದಿನ ಅಥವಾ 2 ದಿನ ಕೊನೆಯ ದಿನ ಇರುತ್ತೆ ಅನ್ನುವಂತ ಸಮಯದಲ್ಲೂ ಕೂಡ ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನ ಯಾವ್ದಾದ್ರು ಪರಿಷ್ಕರಣೆ ಮಾಡೋದು ಅಥವಾ ಬದಲಾವಣೆ ಮಾಡೋದು ಇಂಥದಕ್ಕೆ ಅವಕಾಶ ಇರುತ್ತೆ. ಅದು ಕಾರಣ ಆಗಲ್ಲ. ಆದ್ರೆ ಇಲ್ಲಿ ಚುನಾವಣಾ ಆಯೋಗ ಒಂದು ಸಮಯವನ್ನ ಕೊಟ್ಟಿದೆ, ಯಾರಾದ್ರೂ ಇದ್ರೆ ಹೋಗ್ಬಿಡ್ಲಿ ಅನ್ನೋ ತರದಲ್ಲಿ. ಅದನ್ನ ನೋಡಿದಾಗ ಅದು ಎಲ್ಲೋ ತೆರೆಮರೆಯಲ್ಲಿ ಲೆಕ್ಕಾಚಾರ ನಡೀತಾ ಇದೆ ಅಂತ. ಒಂದ್ ವೇಳೆ ಇವತ್ತು ಡೇಟ್ ಅನೌನ್ಸ್ ಆಗಿದ್ರೆ ಖಂಡಿತ ಯಾವ ಕೋರ್ಟು ಇಂಟರ್ಫಿಯರ್ ಮಾಡ್ತಿರಲಿಲ್ಲ. ಯಾಕೆಂದ್ರೆ ಒಂದ್ ವೇಳೆ ಹಾಕಿದ್ರು ಕೂಡ, ಯಾರಾದ್ರೂ ತಕರಾರನ್ನು ಹಾಕಿದ್ರು ಕೂಡ ನಿಮ್ಮ ಪಿಟಿಷನ್ ಆ ಒಟ್ಟು ರಿಸಲ್ಟಿನ ಮೇಲೆ ಅವಲಂಬನೆ ಆಗಿರುತ್ತೆ ಅನ್ನುವಂತ ಒಂದು ಯಾವುದೋ ಒಂದು ತೀರ್ಮಾನವನ್ನ ಕೊಡುವ ಸಾಧ್ಯತೆಗಳು ಇರ್ತದೆ. ಅಂದ್ರೆ ಹಿಂದೆ ಬಂದಿರುವಂತ ನ್ಯಾಯಾಲಯದ ತೀರ್ಪುಗಳನ್ನ ಗಮನಿಸಿ ಹೇಳೋದಾದ್ರೆ. ಹಾಗಿರುವಾಗ ರಾಜ್ಯ ಸರ್ಕಾರ ಅನಿವಾರ್ಯವಾಗಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಪ್ರಕ್ರಿಯೆಗೆ ಸಿದ್ಧತೆಯನ್ನು ನಡೆಸಿದೆ. ಆದ್ರೆ ಚುನಾವಣೆ ನಡೆಯೋದು ನನಗಂತೂ ಅನುಮಾನ. ಮಂಜುಳಾ, ಒಟ್ಟು ಯಾವುದೇ ಆಡಳಿತ ವ್ಯವಸ್ಥೆ ಇರಲಿ, ರಾಜೀವ್ ಗಾಂಧಿ ದಿವಂಗತ ಪ್ರಧಾನಿ ರಾಜೀವ್ ಗಾಂಧಿ ಅವರು ಸಂವಿಧಾನದ 73ನೇ ತಿದ್ದುಪಡಿಯನ್ನು ತಂದು ಸ್ಥಳೀಯ ಸಂಸ್ಥೆಗಳಿಗೆ ಯಾವುದೇ ಕಾರಣಕ್ಕೂ ಚುನಾವಣೆಯನ್ನ ಮುಂದೂಡಬಾರದು, ಆಡಳಿತಾಧಿಕಾರಿಯನ್ನ ನೇಮಕ ಮಾಡಬಾರದು ಅನ್ನುವಂತ ಸ್ಪಷ್ಟವಾದಂತ ಒಂದು ತೀರ್ಮಾನವನ್ನು ತಗೊಂಡು ತಿದ್ದುಪಡಿಯನ್ನ ಮಾಡಿದ್ರು.
ಆ ಲೆಕ್ಕಾಚಾರ ನೋಡಿದ್ರೆ ಯಾವುದೇ ಕಾರಣಕ್ಕೂ ಒಂದು ದಿನ ಕೂಡ ಚುನಾವಣೆ ಮುಂದೂಡ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಇವ್ರೇನ್ ಮಾಡ್ತಾರೆ, ಇಡೀ ಆಡಳಿತ ವ್ಯವಸ್ಥೆಯನ್ನೇ ಬದಲಾವಣೆ ಮಾಡುವಂಥದ್ದು. ಮಹಾನಗರ ಪಾಲಿಕೆ ಇತ್ತು, ಅದನ್ನ ಗ್ರೇಟರ್ ಮಹಾನಗರ ಪಾಲಿಕೆ ಅಂತ ಮಾಡಿದ್ರು, ಅಂದ್ರೆ ಬದಲಾವಣೆ ಮಾಡೋದು. ವಾರ್ಡ್ಗಳ ಸಂಖ್ಯೆನ ಇನ್ನೊಂದಷ್ಟು ಮಾಡಿದ್ರು, ಮತ್ತೆ 3 ಪಾಲಿಕೆ ಮಾಡ್ತೀವಿ, 4 ಪಾಲಿಕೆ ಮಾಡ್ತೀವಿ ಅಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಕಾನೂನನ್ನ ತಿದ್ದುಪಡಿ ಮಾಡಿಕೊಂಡು ಸಂವಿಧಾನ ತಿದ್ದುಪಡಿಯನ್ನ ಓವರ್ಕಮ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಈಗಲೂ ಕೂಡ ಅದೇ ಪ್ರಯತ್ನ ಮಾಡಿ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಮಾಡಿ 5 ಮಹಾನಗರ ಪಾಲಿಕೆಗಳನ್ನ ಮಾಡಿದ್ದಾರೆ. ಒಟ್ಟು ಯಾರಿಗೂ ಚುನಾವಣೆ ಬೇಡ. ಹಾಗಾಗಿ ಸಂವಿಧಾನ ತಿದ್ದುಪಡಿ ಅನ್ನುವಂತ ಒಂದು ಮಹತ್ವದ ಅಸ್ತ್ರ ಇದೆಯಲ್ಲ, ಆ ಸಂವಿಧಾನಕ್ಕೆ ಅಪಚಾರ ತರುವ ರೀತಿಯಲ್ಲಿ ಇವರು ಇದನ್ನ ಮಾಡ್ತಾರೆ. ಇದು ಜನರಿಗೆ ಮತ್ತು ಜನಸಾಮಾನ್ಯರಿಗೆ, ಪ್ರಜಾತಂತ್ರ ವ್ಯವಸ್ಥೆಗೆ ಕಳಂಕ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಹೆಚ್ಚು ಕಾಲ ಆಡಳಿತ ವ್ಯವಸ್ಥೆಯಲ್ಲಿ ಅಧಿಕಾರಿಗಳ ಕಪಿಮುಷ್ಟಿಯಲ್ಲಿ ಆಡಳಿತ ಇರಬಾರದು. ಚುನಾಯಿತ ಪ್ರತಿನಿಧಿಗಳು ಜನರ ಆಶೋತ್ತರಗಳನ್ನ ಈಡೇರಿಸುವಂತಿರ್ಬೇಕು. ಆ ನಿಟ್ಟಿನಲ್ಲಿ ವ್ಯವಸ್ಥೆ ರಚನೆ ಆಗ್ಬೇಕು. ಚುನಾಯಿತ ಮಂಡಳಿ ಇರುತ್ತಲ್ಲ, ಅದು ಅಕೌಂಟಬಿಲಿಟಿ ಇರಬೇಕು. ಆದ್ರೆ ಇಲ್ಲಿ ಅಧಿಕಾರಿ ವ್ಯವಸ್ಥೆ ಅದನ್ನ ಸರ್ಕಾರ ನಿಯಂತ್ರಣ ಮಾಡುತ್ತೆ, ಶಾಸಕರು ಮಂತ್ರಿಗಳು ನಿಯಂತ್ರಣ ಮಾಡುತ್ತೆ. ಹಾಗಾಗಿ ಯಾರಿಗೂ ಅಕೌಂಟಬಿಲಿಟಿ ಇಲ್ಲದೆ ಇರೋ ರೀತಿಯಲ್ಲಾಗಿದೆ. ಮಳೆಗಾಲ ಬಂದಂತ ಸಮಯದಲ್ಲಿ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಮತ್ತೆ ಅಧಿಕಾರಿಗಳು ಯಾರೋ ಇದ್ ಮಾಡ್ತಾರೆ. ಆದ್ರೆ ಅದೇ ಮಹಾನಗರ ಪಾಲಿಕೆ ಸದಸ್ಯರಿದ್ರೆ ಅವರ ವಾರ್ಡ್ನಲ್ಲಿ ನಡೆಯುವಂತ ಸಮಸ್ಯೆಗಳು, ಅವರ ವಾರ್ಡಿನ ನಾಗರಿಕರ ಕುಂದು ಕೊರತೆಗಳನ್ನ ಕೇಳುವಂತ ಅವಕಾಶ ಇರುತ್ತೆ. ಅದಕ್ಕೊಂದು ಅವಕಾಶ ಇಲ್ಲದೆ ಇರೋ ರೀತಿಯಲ್ಲಿ ಇವರೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು. ನನ್ಗೆ ಗೊತ್ತಿರೋ ಹಾಗೆ ಆಮ್ ಆದ್ಮಿ ಪಾರ್ಟಿ 2015ರಿಂದ ಬೆಂಗಳೂರಿನಲ್ಲಿ ಕಾಯ್ತಾ ಇತ್ತು ಮಹಾನಗರ ಪಾಲಿಕೆಗೆ. ಆಗ ಚುನಾವಣೆ ಆಗತ್ತೆ, ನಾವು ಮೊದಲು ಇಲ್ಲಿ ಹೆಜ್ಜೆ ಇಡಬೇಕು ಅಂತ. ಈಗ KRS ಪಾರ್ಟಿ ಕೂಡ ಇದೆ, ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಕಾರ್ಪೊರೇಟ್ ಗಳಾಗಿ ಅಲ್ಲಿನ ಜನರ ಸಮಸ್ಯೆಗಳನ್ನ ನಾವು ಪ್ರತಿನಿಧಿಸಬೇಕು ಅಂತ. ಈ ತರದ ಪಾರ್ಟಿಗಳಿಗೆ ಒಂದು ಅವಕಾಶ ಸಿಗತ್ತಾ? ಇಲ್ಲ ಮಂಜುಳಾ, ಈಗ ನೋಡಿ KRS ಆಗ್ಲೇ ಆಲ್ಮೋಸ್ಟ್ ಆ ಪಕ್ಷದ ಅಧ್ಯಕ್ಷರೇ ಆ ಪಕ್ಷದ ಚಟುವಟಿಕೆಗಳ ಬಗ್ಗೆ ತುಂಬಾ ನಿರಾಸಕ್ತಿ ವಹಿಸಿರುವುದು, ಆ ಪಕ್ಷದ ಆಂತರಿಕ ವಿದ್ಯಮಾನಗಳನ್ನ ತೀವ್ರ ಹತ್ತಿರದಿಂದ ನೋಡಿದಂತ ಸಮಯದಲ್ಲಿ ಗಮನ ಹರಿಸಿದ ರವಿಕೃಷ್ಣ ರೆಡ್ಡಿ ಅವರು ಆ KRS ಪಕ್ಷದಿಂದ ಸ್ವಲ್ಪ ದೂರನೇ ಉಳ್ಕೊಂಡಿದ್ದಾರೆ. ದೀಪಕ್ ಅನ್ನುವಂಥವ್ರು ಅದನ್ನ ಮುನ್ನಡೆಸ್ತಾ ಇದ್ದಾರೆ. ಇನ್ನು ಆಮ್ ಆದ್ಮಿ ಪಾರ್ಟಿ ಸ್ಥಿತಿ ಅಂತೂ ನಿಮ್ಗೆ ಗೊತ್ತಿದೆ ಯಾವ ಪರಿಸ್ಥಿತಿ ತಲುಪಿದೆ ಅಂತೇಳಿ. ಆ ಪಕ್ಷದ ಅಧ್ಯಕ್ಷರಾಗಿರುವಂತಹ ಮುಖ್ಯಮಂತ್ರಿ ಚಂದ್ರು ಅವರು ಯಾವುದೋ ಒಂದ್ ಸಲ ಯಾವುದೋ ಒಂದು ಪತ್ರಿಕಾ ಹೇಳಿಕೆಗೆ ಮಾತ್ರ ಸೀಮಿತರಾಗಿದ್ದಾರೆ. ಹಾಗಾಗಿ ಇಂತಹ ಸಣ್ಣ ಪುಟ್ಟ ಪಕ್ಷಗಳಿಗೆ ಅವಕಾಶ ಇಲ್ಲ. ಆದ್ರೆ ಒಂದಿದೆ, ಸ್ಥಳೀಯವಾಗಿ ಮಹಾನಗರ ಪಾಲಿಕೆ ಯಾರು ಸ್ವಲ್ಪ ಕಮಾಂಡಿಂಗ್ ಲೀಡರ್ಸ್ ಅಂತ ಇರ್ತಾರೆ, ಅಂತವರು ಪ್ರಾಬಲ್ಯ ಸಾಧಿಸುವಂತ ಸಾಧ್ಯತೆ ಇದೆ. ಅವರು ಪಕ್ಷದ ಟಿಕೆಟ್ ಸಿಕ್ಕಿದ್ರೆ ಓಕೆ, ಅದರ್ವೈಸ್ ಪಕ್ಷೇತರರಾಗಿ ಆಯ್ಕೆ ಆಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇನ್ನು ಕೆಲವು ಪಕ್ಷಗಳು ಈ ಹಿಂದೆ SDPI ಸ್ವಲ್ಪ ಸದ್ದು ಮಾಡಿತ್ತು. SDPIಗೆ ಒಂದು ಅವಕಾಶ ಇದೆ. ಯಾಕೆಂದ್ರೆ ಅಲ್ಪಸಂಖ್ಯಾತ ಮುಸ್ಲಿಮರು ಹೆಚ್ಚಿನ ಪ್ರಾಬಲ್ಯ ಇರುವಂತ ಪ್ರದೇಶದಲ್ಲಿ ಈಗಲೂ ಕೂಡ ಪ್ರಾಬಲ್ಯ ಇದೆ. ಹಾಗೆ MIM ಕೂಡ ಈ ಬೆಂಗಳೂರಿನ ಕಡೆ ಗಮನ ಹರಿಸಿತ್ತು, ಅದು ಕೂಡ ಈ ಬಾರಿ ಪ್ರಯತ್ನ ಪಡಿಸಬಹುದು. ಇನ್ನ ಈಗ ವಿಜಯ್ ಗೆದ್ದಿರೋ ಇದರಲ್ಲಿ ಕೆಲವು ತಮಿಳು ಭಾಷಿಕ ಪ್ರದೇಶದಲ್ಲಿ ತಮಿಳುನಾಡು ಕೇಂದ್ರಿತ ಪಕ್ಷಗಳು AIDMK DMK ಇಲ್ಲಿ ಖಂಡಿತವಾಗಿ ಪ್ರತಿ ಸಲ ಗೆಲ್ತಾ ಬರ್ತಾ ಇದ್ರು. ಹಾಸನ ಮೂಲದ DMK ನಾಯಕರು ಶಿವಶಂಕರ್ ಅಂತೇಳಿ ಪ್ರತಿ ಬಾರಿ ಕಂಟಿನ್ಯೂಸ್ ಆಗಿ ಒಂದು 7-8 ಬಾರಿ ಮಹಾನಗರ ಪಾಲಿಕೆಗೆ ಆಯ್ಕೆಯಾಗಿದ್ರು. AIDMK ಇಂದ ಸಾಕಷ್ಟು ಜನ ಆಯ್ಕೆಯಾಗಿದ್ರು. ಈಗ ಹೊಸದಾಗಿ TVK ಬಂದಿರುವಂತ ಪಕ್ಷದ ಅವರಿಂದ ಆಯ್ಕೆ ಆಗ್ಬೋದು. ಆದ್ರೆ ಇವೆಲ್ಲರಿಗಿಂತ ಹೊರತುಪಡಿಸಿದ್ರೆ ಇದು ಬಿಜೆಪಿ ಮತ್ತು ಆಡಳಿತಾರೂಢ ಕಾಂಗ್ರೆಸ್ಗೆ ದೊಡ್ಡ ಒಂದು ಅಗ್ನಿ ಪರೀಕ್ಷೆ. ಹಾಗಾಗಿ ಈ ಚುನಾವಣೆಯ ಫಲಿತಾಂಶ ಇದೆಯಲ್ಲ, ಮುಂಬರುವ ವಿಧಾನಸಭೆಯ ಚುನಾವಣೆಯ ಫಲಿತಾಂಶಕ್ಕೆ ದಿಕ್ಸೂಚಿ ಅಂತಲೂ ಕೂಡ ಬೇಕಾದ್ರೆ ಹೇಳ್ಬೋದು. ಚುನಾವಣೆ ನಡೆದ್ರೆ ನನಗೇನೋ ಚುನಾವಣೆ ನಡೆಯೋದೇ ಅನುಮಾನ ಅನ್ಸುತ್ತೆ. ಓಕೆ, ಅಂದ್ರೆ ನಿಮಗೆ ಅನುಮಾನ ಇರೋದು ಸೆಪ್ಟೆಂಬರ್ 30ರ ಒಳಗೆ ನಡೆಯೋದಿಲ್ಲ ಅಂತನ, ಅಥವಾ ನಡೆಯೋದಕ್ಕೆ ಬಿಡೋದಿಲ್ಲ ಅಂತನ? ಸೆಪ್ಟೆಂಬರ್ 30ರೊಳಗೆ ನಡೆಯೋಲ್ಲ ಚುನಾವಣೆ ಅಂತ ಮುಂದೆ ಗೊತ್ತಿಲ್ಲ ನನಗೆ. ಈಗಿನ ಸದ್ಯದ ಸ್ಥಿತಿಯಲ್ಲಂತೂ ಖಂಡಿತ ಚುನಾವಣೆ ನಡೆಯಲ್ಲ. ಯಾವ್ದಾದ್ರೂ ಒಂದು ರೂಪದಲ್ಲಿ ಇದಕ್ಕೆ ತಡೆಯಾಜ್ಞೆ ಸಿಕ್ಕೇ ಸಿಗುತ್ತೆ. ಆ ರೀತಿಯಾದಂತಹ ಪ್ರಯತ್ನಗಳು ನಡೆದಿದೆ. ಒಂದಷ್ಟು ಜನ ಮಾತ್ರ ಬೆಂಗಳೂರಿನಲ್ಲಿ ಸಿದ್ಧತೆಯನ್ನು ನಡೆಸಿದ್ದಾರೆ. ನೀವು ಗಮನಿಸಬಹುದು, ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕನ್ನಡ ರಾಜ್ಯೋತ್ಸವ, ಅಣ್ಣಮ್ಮ ಉತ್ಸವ, ಈ ರೀತಿಯಾದಂತಹ ಉತ್ಸವಗಳು ಅತಿ ಹೆಚ್ಚು ನಡೀತಾ ಇದೆ. ಅವರೆಲ್ಲರೂ ಕೂಡ ಗ್ರೇಟರ್ ಬೆಂಗಳೂರು ಚುನಾವಣೆ ನಡೆಯುತ್ತೆ, ನನಗೆ ಟಿಕೆಟ್ ಸಿಗುತ್ತೆ ಅಂತವರು, ಹಾಗಾಗಿ ಅವರ ಹಿಂಬಾಲಕರು, ಅವರ ಬೆಂಬಲಿಗರು, ಅವರ ಓಲೈಕೆ, ಹೀಗಾಗಿ ಪ್ರತಿ ನಿತ್ಯ ಒಂದಲ್ಲ ಒಂದು ಬಡಾವಣೆಯಲ್ಲಿ ಒಂದು ಊರಬ್ಬ ಈ ರೀತಿಯಾದಂತ ನಡೀತಾರೆ. ಎಲ್ಲರೂ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಬಟ್ ನನಗೆ ನನ್ನ ಸಣ್ಣ ಅನುಭವದ ಪ್ರಕಾರ ಹೇಳೋದು ನೋಡಿದ್ರೆ ಚುನಾವಣೆ ನಡೆಯೋದು ದೊಡ್ಡ ಅನುಮಾನನೇ ಈಗಿನ ಸ್ಥಿತಿಯಲ್ಲಿ. ಆತ್ಮೀಯರೇ, ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ.